ಬ್ರೇಕ್ಸ್, ಆಟೋಮೆಟಿಕ್ ಬ್ರೇಕ್ಸ್ ಎಲ್ಲ ಕೆಳಗಡೆ ಲಾಂಚ್ ಆಗಿದಾವೆ. ಹಲೋ ಶಾಟಪ್ ವಲ್ಗ ಹಾಕಿಸ್ತೀನಿ ನೋಡಿ. ಮುಂದೆ ನೋಡಿ, ಹಿಂದೆ ಇಟ್ಬಿಟ್ಟು ಕಣ. ಎಲ್ಲಿ ನಿಲ್ಲಿಸ್ತೀಯ ಮಾರೆ? ಥರ್ಡ್ ಕ್ಲಾಸ್ ಬ್ರೋ. ಎಲ್ಲಿ ಬ್ರೋ ಹೆಲ್ಮೆಟ್ ಹಾಕಿಲ್ಲ ಬ್ರೋ? ನೀವು ಹೆಲ್ಮೆಟ್ ಹಾಕಿಲ್ವಲ್ಲ ಬ್ರೋ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನೆಲ್ಲ ನೀನ್ ಕೇಳಬಾರ್ದು. ಕಟ್ ಮಾಡಿ. ಅಪ್ಪ ಬೆಣ್ಣೆ ಇಸ್ಕೊಳು. ಬೆಣ್ಣೆ ಗೌತಮ್, ಬೆಣ್ಣೆ ಗೌತಮ್, ಬೆಣ್ಣೆ ಗೌತಮ್, ಬೆಣ್ಣೆ ಇಸ್ಕೊಳ. ನಮ್ಮ ಗೌತಮ್ ಅವರು ಹೊಸದಾಗಿ ಒಂದು ವೆಂಚರ್ ಓಪನ್ ಮಾಡಿದ್ದಾರೆ, ಬೆಣ್ಣೆ ಅಂಗಡಿ. ಆದ್ರೆ ನಿಮ್ ಸಾಧನೆಗೆ ನಾನು ಅಡ್ಡ ಬರಲ್ಲ. ಹೇ ಗೈಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಐ ಹೋಪ್ ಈ ಒಂದು ಬೆಂಗಳೂರು ಟ್ರಾಫಿಕ್ ಏನು ಅಬ್ಸರ್ವೇಷನ್, ಡೈಲಿ ಅಬ್ಸರ್ವೇಷನ್ ವಿಡಿಯೋ ಆಗ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸಣ್ಣ ರೋಡಲ್ಲೆಲ್ಲ ಯಾಕೆ ಗುರು ಲಾರಿ ತತ್ತೀರಾ? ಹೊಸದಾಗಿ ಪ್ರೊಪ್ರೈಟರ್ಸ್ ಗೌತಮ್ ಅವ್ರು ಹೋಗ್ತಾ ಇದ್ದಾರೆ, ಬೆಣ್ಣೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಗೌತಮ್, ಯಾರಿಗಾದ್ರು ಬೆಣ್ಣೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಗೌತಮ್ ಅವ್ರದ್ದು. ಏನಂದೆ? ಗೌತಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಗೌತಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಡಿ. ಟಿ ಸಿ ಪಾಳ್ಯ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ನೀವು ನೋಡ್ತಿರೋ ಹಾಗೆ ಮೀಡಿಯಮ್ ಆಗಿದೆ, ಜಾಸ್ತಿ ಏನಿಲ್ಲ. ಇವ್ನ್ಯಾವನ ಸೆಡೆ ನನ್ನ ಮಗ. ಬ್ಲೂ ಕಲರ್ ಕಣ್ಣಿಗೆ ಹೊಡಿತಾ ಇದ್ಗುರ ಹಂಗೆ. ಕಪಲ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಕಪಲ್ಸ್ ಮೇಲೆ ವಿಡಿಯೋ ಮಾಡಿದ್ರೆ ಕಪಲ್ಸ್ ತಿಕ್ಕ ಹುರ್ಕೊಂಡು ಮೆಸೇಜ್ ಕಮೆಂಟಲ್ಲಿ ಏನು ಕೆಟ್ಟದ ಕಮೆಂಟ್ ಮಾಡ್ತಾರೆ ಗುರು. ಜೀವನದಲ್ಲಿ ಸಿಗ್ನಲ್ ಆಗಿ ಸಾಯ್ತೀಯ ಅಂತ ಶಾಪ ಎಲ್ಲ ಹಾಕ್ತಾರೆ ಗುರು. ಅದಕ್ಕೆ ಕಪಲ್ಸ್ ಆವಾಸಕ್ಕೆ ಹೋಗಲ್ಲ ನಾನು. ಹೋಗಿ ಊರ್ ಸೇರ್ಕೋಕಂದ್ರ ದ ಫೇಮಸ್ ಕೇರ್ಪುರಂ ಮಾರುಕಟ್ಟೆ, ಆಸ್ ಯೂಶುವಲ್ ನಾವು ಓಡಾಡೋ ಜಾಗ. ಅಪ್ಪ ತಂದೆ ಕಾಪಾಡಪ್ಪ ಗಣಪ. ಕೇರ್ಪುರಂ ಮಾರ್ಕೆಟ್ ಸೈಡಿಗೆ ಬಂದರೆ ಒಂಥರ ಹಳ್ಳಿ ಕಡೆ ಬಂದಂಗೆ ಅವ್ರ ಗುರು. ಚೆನ್ನಾಗಿರುತ್ತೆ. ಹಳ್ಳಿಯವರೆಲ್ಲ ಹೋಗ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ರೈತರೆಲ್ಲ ಬಂದಿರ್ತಾರೆ, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಏನಂತೀರ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹೀರೋ ಎಕ್ಸ್ಪಲ್ಸ್ ಎಕ್ಸ್ಪೀಡಿಷನ್ ಅನಿಸುತ್ತೆ, ಪ್ರೋ ಮಾಡಲು. ಹೀರೋದಲ್ಲಿ ನೋಡಿ ಇಂಪಲ್ಸ್ ಈಸ್ ದ ಬೆಸ್ಟ್. ಅದರಲ್ಲೂ ಈ ಪ್ರೋ ಮಾಡಲಂತೂ ಸೂಪರ್ ಗಾಡಿ ಮಾತ್ರ. ಆಫ್ ರೋಡಿಂಗ್ಗೆ ಹೇಳಿ ಮಾಡಿಸಿದ ಗಾಡಿ ಗುರು. ಅದರಲ್ಲೂ ಸೈಲೆನ್ಸರ್ ಏನಾದರೂ ಆಲ್ಟ್ರ್ ಮಾಡ್ಕೊಂಡು ಹೊಡೆದ್ಬಿಟ್ರೆ ಹಾ ಸ್ವರ್ಗನೇ ಕೈಯಲ್ಲಿ ಓಡಾಡುತ್ತೈತೆ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅಣ್ಣ ಇಂಡಿಕೇಟರ್ ಲೆಫ್ಟ್ ರೈಟ್ಗೆ ಹಾಕಿದ್ಯಾ? ಇಂಡಿಕೇಟರ್ ಆ ಕಡೆಗೆ ಹಾಕೈತೆ. ಊರವರ ತೂತ್ನೆಲ್ಲ ಮುಚ್ಚಕ್ ಹೋಗ್ತಾನೆ, ಇವನ್ ತೂತ್ ಊರ್ ಬಾಗಿಲಾಗ್ಬಿಟ್ಟಿದೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ರಾಗ್ ನೋಟಿಂದ ಬಂದ್ಬಿಡು. ನನ್ನ ಮಗನ್ ತಗೊಂಬಂದು ಯಾರೋ ಲೋಕಲ್ ಬಾಯ್ ಇರ್ಬೇಕು, ಹೆಲ್ಮೆಟ್ ಹಾಕಿಲ್ಲ ಬ್ರೋ. ಎಲ್ಲಿ ಬ್ರೋ ಹೆಲ್ಮೆಟ್ ಹಾಕಿಲ್ಲ ಬ್ರೋ? ನೀವು ಹೆಲ್ಮೆಟ್ ಹಾಕಿಲ್ವಲ್ಲ ಬ್ರೋ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನೆಲ್ಲ ನೀನ್ ಕೇಳಬಾರ್ದು. ಡಿಕ್ಕಿನಲ್ಲಿ ಇದೆಯಾ? ಡೆಲಿವರಿನಾ? ಡೆಲಿವರಿ. ಸರಿ. ಬಿಸಿಲು ಇಲ್ಲೇ ಲೋಕಲ್ಲಾ? ಸರಿ ಬ್ರೋ, ಹಾಕೊಳ್ಳಿ. ತಲೆ ಇಂಪಾರ್ಟೆಂಟ್. ಹೇಳ್ಬಿಟ್ಟ ನಾನು ಕೇಳ್ಬಿಡ್ಬೇಕಂತ ವಾಗ ಬಂದ್ಬಿಟ್ಟ ಅಳ್ಳಾಡ್ಕೊಂಡು. ಬ್ರೇಕ್ಸ್, ಆಟೋಮೆಟಿಕ್ ಬ್ರೇಕ್ಸ್ ಎಲ್ಲ ಕೆಳಗಡೆ ಲಾಂಚ್ ಆಗಿದಾವೆ. ಹೆಂಗಸ್ರು ನೋಡ್ತಾರೆ, 3 ಜನ ಖಾಲಿ ಹೆಂಗೆ ಇಟ್ಕೊಂಡ್ರು ನೋಡು. ಬ್ರೇಕೇ ಬೇಡ. ಯಾವ ಇದು ಡಿಸ್ಕ್ ಬ್ರೇಕ್ ಮುಂದೇನು, ಆ ಬ್ರೇಕ್ ಮುಂದೆ ಯಾವ ಬ್ರೇಕ್ ಇಲ್ಲ, ಯಾವ ಡಿಸ್ಕ್ ಬ್ರೇಕು ಇಲ್ಲ, ಯಾವ ABS ಇಲ್ಲ ನೋಡಿ. ಹೆಂಗೆ ಕಾಲಲ್ಲೇ ಬ್ರೇಕ್ ಹಿಡಿಯೋದೆ. ಹೆಂಗೆ ಅಲ್ಲಿ ಕಾಲಲ್ಲೇ ಬ್ರೇಕ್ ಹಿಡಿತಾರೆ ಗುರು. ಅಣ್ಣ ಹೊಡಿತಾರೆ. ಕಮಾನ್ ಬ್ರೋ, ಕಮಾನ್ ಬಟ್ 200 ಹೊಸ 390. ಕಮಾನ್ ಬರಲ್ಲ ಅವನು. ಚಪ್ರೆ ಅನ್ಕೊಬಿಡ್ತಾನೆ ಹಿಂಗೆ ನಮ್ಮನ್ನ. ಚಪ್ರೆ ಅನ್ಕೊಬಿಡ್ತಾನೆ. ಇವ್ರು ಸಮಸ್ಯೆ ಬೇಡ ಅಂತ ಅಂದ ಸುಮ್ಮನೆ ಅದ. ಅಣ್ಣ ಹೋಗ್ಬಿಡ್ತೀನಿ ಅಣ್ಣ. ನಮ್ಮ ಬೆಂಗಳೂರು ಟ್ರಾಫಿಕ್ ಹೆಂಗೆ ಗೊತ್ತಾ? ಸಣ್ಣ ಪುಟ್ಟ ಏರಿಯಾಗಳು ಇರ್ತಾವಲ್ಲ, ಅಲ್ಲಿ ಒಂಥರ ಕೇಸ್ ಇದ್ದಂಗೆ. ಯಾರು ಹಿಂಗೆ ಲೆಫ್ಟು ರೈಟಿಂದ ಬರ್ತಾ ಇರ್ತಾರೆ, ಯೂಟರ್ನ್ ತಗೋತಾ ಇರ್ತಾರೆ, ಸ್ಟ್ರೈಟ್ ಹೋಗ್ತಾ ಇರ್ತಾರೆ. ನೋಡ್ಕೊಂಡು ಓಡಿಸ್ಲಿಲ್ಲ ಅಂದರೆ ಎಲ್ಲರೂ ಒಂದು ಕಡೆ ತೆಂಗಿಸ್ಕೋಬೇಕಾಗತ್ತೆ. ಕಷ್ಟ, ಬಹಳ ಕಷ್ಟ. ಇಂಥ ಮೇನ್ ರೋಡ್ಗಳೇನು ಸಮಸ್ಯೆ ಏನಿಲ್ಲ.
ಮೇನ್ ರೋಡ್ಗಳಲ್ಲಿ ಸಮಸ್ಯೆ ಇಲ್ಲ, ಚಿಕ್ಕ ರೋಡ್ಗಳಲ್ಲಿ ಸಮಸ್ಯೆ ಗುರು. ನೋಡಿ ಇಲ್ಲಿ ಕೇವಸ್ ಮಾಡಿ ಇದಕ್ಕೆ ಇಲ್ಲಿ ರೈಟ್ ಸೈಡ್ ಹೋಗ್ತಾನೆ ರಾಂಗ್ ರೂಟು. ಉಗಿರು ಮೊಕ್ಕೆ ಯಾವುದೋ ಏರಿಯಾಗೆ ಬಂದ್ವಪ್ಪ, ಇದು ಯಾವ ಏರಿಯಾ ಅಂತ ದೇವಣ್ಣ ಗೊತ್ತಿಲ್ಲ. ಈ ರೈಲ್ವೆ ಬ್ರಿಡ್ಜ್ ಹತ್ರ ಎನಿ ಟೈಮ್ ಇರುತ್ತೆ ಗುರು ಟ್ರಾಫಿಕ್ಕು. ಸಣ್ಣ ರೋಡು, ಹೆಚ್ಚು ಕಮ್ಮಿ ಸಿಂಗಲ್ ರೋಡು. ಆ ಕಡೆ ಬರೋದಕ್ಕೆ ಈ ಕಡೆಯಿಂದ ಹೋಗೋಕ್ಕೆ ಶಿಷ್ಯ ನಿಭಾಯಿಸ್ತವನೆ, ಬನ್ನಿ 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 ಅಂತ ಬರ್ತಾಯಿರಿ ಅಂತ. ಗೌಡ ನಮಸ್ಕಾರ. ನೋಡಕ್ಕೆ ಬಾಲ್ Emotional damage. ಮಳೆ ಬರಂಗಾಗಿದೆ ಗುರು. ಬೆಂಗಳೂರು ವಾತಾವರಣ ಕಂಪ್ಲೀಟ್ ಚೇಂಜ್, ಹಿತಕರವಾಗಿದೆ. ಅಗೇನ್ ಬ್ಯಾಕ್ ಟು ಫಾರ್ಮ್ ಅಂತ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪಾಂಡಿಚೇರಿ ಗಾಡಿ. ನಮ್ಮ ಬೆಂಗಳೂರಲ್ಲಿ ಯಾವ ರೈಲ್ವೆ ಸ್ಟೇಷನ್ ಎಲ್ಲ ರೈಲ್ವೆ ಸ್ಟೇಷನ್ ಗಾಡಿ ಐತೆ. ಇಲ್ಲೊಂದು MS ಹೋಯ್ತೈತೆ ನೋಡಿ. ರೈಲ್ವೆ ಸ್ಟೇಷನ್ ಕಮ್ಮಿ ಸಿಗ್ತಾವ ಗುರು ನೋಡೋಕ್ಕೆ. ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ ನಮ್ಮದು. ಹಿಂಗೆ ಹೋದರೆ ನಮ್ಮ ಬೆಂಗಳೂರು, ನಮ್ಮ ರಾಜಧಾನಿಯಿಂದ ನಮ್ಮನ್ನೇ ಆಚೆಗಾಕೋ ಟೈಮಿಗೆ ಬರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಏನಂತೀರಾ? ಸೊ ಅದಕ್ಕೆ ಈಗಲಿಂದನೇ ಸ್ವಲ್ಪ ಗೌರ್ಮೆಂಟ್ ಅವರು ಎಚ್ಚರಿಕೆ ವಹಿಸ್ಬೇಕು. ಒಂದು ಕೈಲಿ ಮೊಬೈಲು, ಒಂದು ಕೈಲಿ ಹ್ಯಾಂಡ್ಲು. ಇಂಥ ಮುಂದೆ ಹೋಗ್ಬಾರ್ದು, ಬಹಳ ಹುಷಾರಾಗಿ ಹೋಗ್ಬೇಕು. ನಿಮ್ ತರ ಮಾತಾಡೋಕ್ಕೂ ಬೀಜ ಬೇಕು. ಬೆಂಗಳೂರಲ್ಲಿ ಇತ್ಲು ಪತ್ಲು ಸಂಧಿ ಗೊಂದಿ ಎಲ್ಲ ದೆಬ್ಬ ಯಾವ್ದು ಬಿಟ್ಟಿಲ್ಲ, ಎಲ್ಲ ಕೊರೆದು ರೋಡ್ ಮಾಡಿದ್ರೆ ಒಂದು ಇಲ್ಲೇ ಕಟ್ಟೋರು. ಅದಕ್ಕೆ ಇಷ್ಟೊಂದು ಓಡಾಡೋಕೆ ಹಿಂಸೆ. ಇದು ಯಾವ್ದು ಗುರು ಟ್ರಾವೆಲರ್ ಇಷ್ಟೊಂದು ಅಗಲಾಯ್ತು ಇದು. ಅದಕ್ಕೆ 24 ಸೀಟರ್ ಇರಬೇಕು. ಅಣ್ಣ ಇಂಡಿಕೇಟರ್ ರೈಟಿಗೆ ಹಾಕಿದ್ದೀರಾ? ಇಂಡಿಕೇಟರ್ ರೈಟಿಗೆ ಬಿದ್ದೈತೆ, ಲೆಫ್ಟಿಗೆ ಹಾಕೊಳ್ಳಿ, ಇಲ್ಲ ಸ್ಟ್ರೈಟಿಗೆ ಬಿಡಿ. Thanks. ತಿರುಗಿಸು ನಿಧಾನಕ್ಕೆ ತಿರುಗಿಸು. 4 ವೀಲರ್ ಅಲ್ಲ, 10 ವೀಲರ್ ಲಾರಿ. ಒಳ್ಳೆ ಒಮ್ಮಿನೇ 10 ವೀಲರ್ ಲಾರಿ ತಿರ್ಸ್ದಂಗೆ ಗುರು. ಸ್ಟೇರಿಂಗ್ ಯಾಳ್ದು ಹಿಡ್ಕೊಂಡಿದ್ದೆ ಬಿಡ್ತಾನೀಗ. ನೋಡಿ ಲಾರ್ಡ್ ಓಮಿನಿನ ಡಮ್ಮಿ ಮಾಡ್ರ ಗುರು. ಥರ ಲೆಜೆಂಡ್ ಇದ್ದಂಗೆ ಓಮಿನಿ. ಏನಂತೀರಾ? ಮಳೆ ಬರೋಕ್ಕಿಂತ ಮುಂಚೆ ಊರಿಗೆ ಸೇರ್ಕೊಂಡ್ಬಿಡ್ಬೇಕು. ಊರಿಗೆ ಅಂದರೆ ಮನೆಗೆ, ಇಲ್ಲ ಅಂದರೆ ನೆಂದೋಗ್ತೀವಿ. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನೋಡ ಹಿಂದೆ ಮುಂದೆ ಎಲ್ಲಿ ನೋಡಿದ್ರು ನೀರು ನಿಂತೈತೆ ಗುರು ರೋಡಲ್ಲಿ. ಒಳ್ಳೆ ಮಳೆ ಮಾತ್ರ ಸೂಪರ್ ಆಗಿದೆ ಬೆಂಗಳೂರಿಗೆ. ಮತ್ತೆ ಮಳೆ ಬರುವ ವಾತಾವರಣವಿದೆ. ಸೊ ಬರಲಿ ಮಳೆ ಜೋರಾಗಿ ಹೋಗ್ಬೇಕು. ಎಲ್ಲ ಕೆರೆ ಕಟ್ಟೆ, ಇಲ್ಲೆಲ್ಲಿ ಕೆರೆ, ಬೆಂಗಳೂರಲ್ಲಿ ಯಾವ ಕೆರೆ ಕಟ್ಟೆ, ರೋಡು ಹಳ್ಳ ಎಣ್ಣೆ ಫ್ಲೈಓವರ್ ಗಿವರೆಲ್ಲ ಮುಚ್ಚೋಗಿ ಜನ ಲಬ ಬಡ್ಕೋಬೇಕು. ಭಯ. ಮಳೆರಾಯ ಯಾಕೆ ಹೋಯ್ತಾ ಇದೆಯಾ ಅಂತ ಅಲ್ಲಿವರೆಗೂ ಒಯ್ಯಿ ಮಳೆರಾಯ, ನೀನು ಒಯ್ಯಿ. ಅಯ್ಯೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅನ್ನಂಗೆ ಒಯ್ತಾ ಇರ್ಬೇಕು. ಜನ ಬಡ್ಕೋತಾ ಇರ್ಬೇಕು ಬೆಂಗಳೂರಲ್ಲಿ. ಓ ಶಿಷ್ಯ ಶಬಾಷ್. ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಅಣ್ಣ ತ್ರಿಪ್ಸ್ ಹೋಯ್ತವ್ರು ಗುರು. ತ್ರಿಪ್ಸ್. ಓ ಯಾವುದೋ ಕೇರಳ ಫಿಗರ್ಸ್, ಕೇರಳಿಯನ್ಸ್, ಮಲಯಾಳಿ ಕುಟ್ಟೀಸ್. ಓ ಇವ್ರು ರೋಡಾಗಿ ನೋಡ್ಕೊಳ್ತಾರಲ್ಲ ಮರಯ. ಓ ಶಬಾಷ್. ಮುಂದೆ ನೋಡಿ, ಹಿಂದೆ ಇಕ್ಬಿಟ್ಟು ಹಾಕೋಣ. ಎಲ್ಲಿ ನಿಲ್ಲಿಸ್ತೀಯ ಮರಯ? 3rd ಕ್ಲಾಸ್ ಉಗಿರು ಮೊಕ್ಕೆ. ಎಲ್ಲ ಮಳೆ ಹೋಯ್ತೈತೆ ಕಣ ಇಲ್ಲಿ. ಅಣ್ಣ ಮಳೆ ಎಲ್ಲಿ ಹೋಯ್ತದಣ್ಣ? ಮಳೆ ಬರ್ತೈತೆ. ಓ ಹೊಸಕೋಟೆ ಕಡೆ ಮಳೆ ಬರ್ತಾ ಇರ್ಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.